ಮಹಾತ್ಮ ಗಾಂಧೀಜಿ ಯುವಕ ಮಂಡಳದಿಂದ ಮಧ್ಯರಾತ್ರಿ ಧ್ವಜಾರೋಹಣ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಮಂಡಳ ವತಿಯಿಂದ ಸತತವಾಗಿ 25 ವರ್ಷಗಳಿಂದ ಆಗಸ್ಟ್ 14ರ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣವನ್ನು ನೆರವೇರಿಸುತ್ತಾ ಬಂದಿದ್ದು, ಅದರಂತೆ ಈ ವರ್ಷವೂ ಕೂಡ ಮಧ್ಯರಾತ್ರಿ ಯುವಕರ ಸಮ್ಮುಖದಲ್ಲಿ ಶಾಲೆಯ ಸಹ ಮುಖ್ಯ ಅತಿಥಿ ಶಿಕ್ಷಕರಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಧ್ವಜಾರೋಹಣವನ್ನು ಮಾಡಲಾಯಿತು. ತದನಂತರ ಸ್ವಾತಂತ್ರ್ಯೋತ್ಸವದ ಉದ್ದೇಶಿಸಿ ಪತ್ರಕರ್ತರ ಅಧ್ಯಕ್ಷರಾದ ಈರಣ್ಣ ಗುರಿಕಾರ್ ಅವರು ಮಾತನಾಡಿದರು. ವರದಿ ಕಿರಣ್ ಕುಮಾರ್ ಪೂಜಾರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಅಣ್ಣಿಗೇರಿ. ಎಪ್ಪತ್ತೆಂಟನೆಯ ಸ್ವಾಗತಿಸಿಕೊಳ್ತಾರೆ. ಈ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಸತತವಾಗಿ ಮಧ್ಯರಾತ್ರಿ 12 ಗಂಟೆಗೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ನಾಡಿನಲ್ಲಿ ಹಲವಾರು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಈ ಒಂದು ಮಹಾನ್ ಮಹಾತ್ಮ ಗಾಂಧೀಜಿ ಯುವಕ ಮಂಡಳ ಮಾಡ್ಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ.